ರಾಜಕೀಯವಾಗಿ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ. ಪ್ರಾಣ ಪ್ರತಿಷ್ಠಾಪನೆ ಬಹಿಷ್ಕಾರ ಹೇಳಿಕೆ ವರದಿಯಾಗಿದೆ. ಇದು ಹಿಂದೂಗಳನ್ನ ಒಗ್ಗೂಡಿಸೋ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. 4 ಶಂಕರಾಚಾರ್ಯ ಪೀಠಗಳು ಪ್ರಾಣ ಪ್ರತಿಷ್ಠಾಪನೆಗೆ ಬಹಿಷ್ಕಾರ ಹಾಕಿದೆ. ಪ್ರಾಣ ಪ್ರತಿಷ್ಠಾಪನೆ ಬಹಿಷ್ಕಾರ ಹೇಳಿಕೆ ವರದಿಯಾಗಿದೆ. ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕಾರ್ಯಕ್ರಮ ಆಗಬೇಕಾಗಿತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ. ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇರೋದರ ಬಗ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮೂಲಕ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ವಿ. ಅವರ ಟ್ವೀಟ್ ಏನು ಹೇಳುತ್ತೆ ಅನ್ನೋದನ್ನ. ಶ್ರೀರಾಮ ವೈಭವಕ್ಕೆ ಕೇವಲ 11 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ವಿಷಯವೇ ಈಗ ರಾಜಕೀಯ ನಾಯಕರುಗಳಿಗೆ ಅಸ್ತ್ರ ಆಗಿದೆ. ಒಂದು ಕಡೆ ಬಿಜೆಪಿ ಇದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಇದು ಸರಿಯಾದ ಕ್ರಮದಲ್ಲಾಗ್ತಾ ಇಲ್ಲ, ಒಗ್ಗೂಡಿಸೋ ಕೆಲಸ ಆಗ್ತಾ ಇಲ್ಲ, ಇದನ್ನ ರಾಜಕೀಯವಾಗಿ ಬಿಜೆಪಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿಕೆಗಳನ್ನ ಕೊಡೋ ಮೂಲಕ ಅದಕ್ಕೆ ಗೈರಾಗುವಂತಹ ಒಂದು ನಿಲುವನ್ನ ಇಡೀ ಕಾಂಗ್ರೆಸ್ ಏನು ತೆಗೆದುಕೊಂಡಿದೆ ಅದಕ್ಕೆ ಸಮರ್ಥನೆಯನ್ನ ಕೊಡ್ತಾ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಟ್ವೀಟ್ ಮೂಲಕ ಬಿಜೆಪಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇವಲ ಸಿಎಂ ಮಾತ್ರ ಅಲ್ಲ, ಹಲವು ಕಾಂಗ್ರೆಸ್ನ ನಾಯಕರುಗಳು ಕೂಡ ಇದೇ ಧ್ವನಿಯಲ್ಲೇ ಮಾತನಾಡಿದ್ದಾರೆ. ರಾಮ ಮಂದಿರ ರಾಜಕೀಯವಾಗಿ ಬಳಕೆಯಾಗ್ತಾ ಇದೆ ಎನ್ನುವಂತಹ ಆರೋಪ. ಶಂಕರಾಚಾರ್ಯ ಪೀಠದ ಗುರುಗಳ ಕಾರ್ಯಕ್ರಮ ವಿರೋಧಿಸಿದ್ದಾರೆ. ಈಗಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಮಠದ ಜಗದ್ಗುರುಗಳು ಈಗಾಗಲೇ ವಿರೋಧಿಸಿದ್ದಾರೆ. ಮಂದಿರ ಪೂರ್ಣವಾಗದ ಕಾರಣ ಪ್ರತಿಷ್ಠಾಪನೆ ಸರಿಯಲ್ಲ ಅಂದಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಅಷ್ಟೇ ಅಲ್ಲ, ಹರಿಪ್ರಸಾದ್ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ. ಶಂಕರಾಚಾರ್ಯರು ಸಹ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರು ಸಹ ಹಿಂದೂ ವಿರೋಧಿಗಳು ಅಂತ ಏನಾದರೂ ಬಿಜೆಪಿಯವರು ಪಟ್ಟಿ ಕಟ್ತಾರೆ ಅನ್ನೋದು ಯೋಚನೆ ಮಾಡಬೇಕು. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಅಂತ ಹೇಳೋಕ್ಕೆ ಇವರು ಪ್ರಯತ್ನ ಸತತವಾಗಿ ಮಾಡ್ತಾ ಇದ್ದಾರೆ. 2014ರಲ್ಲೂ 2019ರಲ್ಲೂ 30 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಹಿಂದೂಗಳು ಎಷ್ಟು ಮತ ಓಟ್ ಕೊಟ್ಟಿದ್ದಾರೆ ಅಂತ ಅಂಕಿ ಅಂಶಗಳು ನೋಡಿದಾಗ ಗೊತ್ತಾಗುತ್ತೆ. ಆದ್ದರಿಂದ ಇವರು ಹೇಳ್ತಕ್ಕಂಥ ವಿಚಾರ ಏನಿದೆ, ಶಂಕರಾಚಾರ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಸಹ ಹಿಂದೂ ಧರ್ಮದ ವಿರೋಧಿಗಳ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಶಂಕರಾಚಾರ್ಯರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಗಾಗಿ ಬಿಜೆಪಿಯಿಂದ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಹಾಗಾಗಿ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದೆ, ಹಾಗಾಗಿ ತರಾತುರಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೈ ಹಾಕಿದೆ ಬಿಜೆಪಿ ಅಂತ. ಮಣಿಪುರ ಅಥವಾ ನೋಟ್ ಬ್ಯಾನ್ ಬಗ್ಗೆ ಬಿಜೆಪಿ ಮಾತಾಡ್ತಾರ? ದುರ್ಗಮ್ಮ ಮಾರಮ್ಮ ಸೇರಿ ಎಲ್ಲವೂ ಕೂಡ ನಮ್ಮ ದೇವರೇ, ರಾಮ ಸೀತೆ ದೇವರು ಅಂತ ನಾವು ಕೂಡ ಒಪ್ತೀವಿ. 10 ವರ್ಷ ಆಯ್ತು, ಯೋಜನೆ ಬಗ್ಗೆ ಮೋದಿ ಮಾತಾಡ್ಲಿ ನೋಡೋಣ ಅಂತ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಂಕರಾಚಾರ್ಯ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಶಂಕರಾಚಾರ್ಯರು? ಯಾರು ಉತ್ತರ ಕೊಡಬೇಕು ಅದಕ್ಕೆ? ಎಲ್ಲಿವರೆಗೆ ಗುಡಿ ಸಂಪೂರ್ಣ ಆಗೋದಿಲ್ಲ, ಪ್ರತಿಷ್ಠಾಪನೆ ಮಾಡಬಾರ್ದು, ಮೂರ್ತಿ ಪ್ರತಿಷ್ಠಾಪನೆ ಆಗಬಾರ್ದು ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇವರು ಎಲೆಕ್ಷನ್ ಬಂದ್ಬಿಡುತ್ತೆ, ತುರಾತುರಿನಲ್ಲಿ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಇವರಿಗೆ ಇದು ಬಿಟ್ರೆ ಬೇರೆ ಏನಿಲ್ವಾ? 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಬೇಡ? ಶಂಕರಾಚಾರ್ಯ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಶಂಕರಾಚಾರ್ಯರು? ಯಾರು ಉತ್ತರ ಕೊಡಬೇಕು ಅದಕ್ಕೆ? ಎಲ್ಲಿವರೆಗೆ ಗುಡಿ ಸಂಪೂರ್ಣ ಆಗೋದಿಲ್ಲ, ಪ್ರತಿಷ್ಠಾಪನೆ ಮಾಡಬಾರ್ದು, ಮೂರ್ತಿ ಪ್ರತಿಷ್ಠಾಪನೆ ಆಗಬಾರ್ದು ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇವರು ಎಲೆಕ್ಷನ್ ಬಂದ್ಬಿಡುತ್ತೆ, ತುರಾತುರಿನಲ್ಲಿ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಇವರಿಗೆ ಇದು ಬಿಟ್ರೆ ಬೇರೆ ಏನಿಲ್ವಾ? 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಬೇಡ? ಇದೇ ಬೆಳವಣಿಗೆಗೆ ಕುರಿತಂತೆ ರಾಮ ಮಂದಿರ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂತಿದ್ದಾರೆ ಡಿಕೆಶಿ. ಆ ರೀತಿ ಕೆಲಸವನ್ನ ಕಾಂಗ್ರೆಸ್ ಮಾಡಲ್ಲ ಎನ್ನುವ ಸಮಜಾಯಿಷಿಯನ್ನ ಕೂಡ ಡಿಕೆ ಶಿವಕುಮಾರ್ ನೀಡ್ತಾ ಇದ್ದಾರೆ. ಡಿಕೆಶಿ ಮೊದಲ ಪ್ರತಿಕ್ರಿಯೆ ಇದು ರಾಮ ಮಂದಿರ ವಿಚಾರದಲ್ಲಿ. ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆಶಿ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಈಗ ಭಾಳ ಇಲ್ಲಿ ಈ ಭಾಗದಲ್ಲಿ ಪೆನ್ಷನ್ಗಳು, ವಿಡೋ ಪೆನ್ಷನ್ನು,
ಆಮೇಲೆ ಕೆಲವು ಖಾತೆ, ಕೆಲವರು ಟ್ಯಾಕ್ಸು ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ತರಬೇಕು. ಹಿಂದೆ ಸರ್ಕಾರದಲ್ಲಿ ಸ್ವಲ್ಪ ಅಮೆಂಡ್ಮೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. 2020 ಏನು ಆ್ಯಕ್ಟ್ ಆಗಿದೆ, ಆ್ಯಕ್ಟಲ್ಲಿ ಸ್ವಲ್ಪ ಭಾಳ ಡಬಲ್ ಅವ್ರು ಕಟ್ಟೋ ರೀತಿ, ಫೈನ್ ಕಟ್ಟೋ ರೀತಿ ಜಾಸ್ತಿ ಆಗಿದೆ. ಅದನ್ನು ರಿಡ್ಯೂಸ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಗುರುತಿಸಿದ್ದೀವಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ. ರಾಜಕಾರಣದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.